ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಶ್ರೀ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನದ ಕುರಿತು ತಿಳಿಯೋಣ. ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಬರುವ ಯಡಿಯೂರು ಸಮೀಪದ ಬೈರಸಂದ್ರ ಗ್ರಾಮದಲ್ಲಿರುವ ಈ ಪವಿತ್ರ ಕ್ಷೇತ್ರವು ಭಕ್ತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮವಾಗಿದೆ. ಸುತ್ತಮುತ್ತ ಹರಡಿರುವ ಹಸಿರು ಹೊಲಗಳು, ಮಳೆಗಾಲದ ಮಂಜಿನ ಸೌಂದರ್ಯ, ದೂರದಲ್ಲಿ ಕಾಣುವ ಬಂಡೆ ಗುಡ್ಡಗಳ ಈ ಪ್ರಯಾಣ ಮನಸ್ಸಿಗೆ ವಿಶಿಷ್ಟವಾದ ಆನಂದವನ್ನು ನೀಡುತ್ತದೆ. ಸ್ಥಳೀಯ ಯಾತ್ರಿಕರಿಗಾಗಿ ನಿರ್ಮಿಸಲಾದ ಕಟ್ಟಡಗಳು ಹಾಗೂ ಇಲ್ಲಿನ ನಿಶಬ್ದ ವಾತಾವರಣವು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಪವಿತ್ರ ಕ್ಷೇತ್ರದ ಅನುಭವ. ಊರಿನೊಳಗೆ ಉತ್ಸವ ಮೂರ್ತಿ ಇದ್ದು ಮೂಲ ದೇವರು ಬೆಟ್ಟದ ಮೇಲೆ ನೆಲೆಸಿದ್ದಾರೆ. ಬೆಟ್ಟದ ಮೇಲಿರುವ ದೇವಾಲಯವನ್ನು ತಲುಪಲು 1000ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಬರಿಗಾಲಿನಲ್ಲೇ ಏರಬೇಕಾಗುತ್ತದೆ. ಆರಂಭದಲ್ಲಿ ದಾರಿ ಸುಲಭವೆನಿಸಿದರೂ ಮೇಲಕ್ಕೆ ಹೋದಂತೆ ಬಂಡೆಗಳ ಮಧ್ಯೆ ಸಾಗುವ ಪಥ ಭಕ್ತರ ಪರಿಶ್ರಮವನ್ನು ಪರೀಕ್ಷಿಸುತ್ತದೆ. ಆದರೆ ಸುತ್ತಮುತ್ತಲಿನ ಹಸಿರು ಪ್ರಕೃತಿ ಎಲ್ಲಾ ದಣಿವನ್ನು ಮರೆ ಮಾಡುತ್ತದೆ. ಗುಡ್ಡದ ಕೆಲವು ಬಂಡೆಗಳು ಹಾರುವ ಗಿಡಗದ ಆಕಾರದಲ್ಲಿ ಕಾಣುವುದರಿಂದಲೇ ಬಹುಶಃ ಈ ಸ್ಥಳಕ್ಕೆ ಹದ್ದಿನಕಲ್ಲು ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಮಧ್ಯದಲ್ಲಿ ಕಾಣುವ ಸಣ್ಣ ಕೊಳವನ್ನು ಸ್ಥಳೀಯರು ಪವಿತ್ರ ತೀರ್ಥವೆಂದು ನಂಬುತ್ತಾರೆ. ಗುಡ್ಡದ ಶಿಖರದಲ್ಲಿರುವ ಸರಳವಾದ ಹನುಮಂತನ ದೇವಾಲಯ ಅಪಾರ ಮನಃಶಾಂತಿಯನ್ನು ನೀಡುತ್ತದೆ. ಇಲ್ಲಿ ಯಾವುದೇ ಭಾರೀ ಗೋಪುರಗಳಿಲ್ಲ, ಜನಸಂದಣಿ ಇಲ್ಲ. ಇರುವುದು ತಂಪಾದ ಗಾಳಿ, ಗಂಟೆಯ ನಾದ ಮತ್ತು ಭಕ್ತಿ ಮಾತ್ರ. ದೇವಾಲಯದ ಗರುಡಗಂಬದ ಮೇಲೆ ಹನುಮಂತನ ಮೂರ್ತಿ ಇದ್ದು ಅದರ ಕೆಳಭಾಗದಲ್ಲಿ ರಾವಣನ ಮಗ ಇಂದ್ರಜಿತ್ತನ ಮೂರ್ತಿಯನ್ನು ಕೆತ್ತಲಾಗಿದೆ. ವಿಶೇಷವೆಂದರೆ ಅವನಿಗೂ ಇಲ್ಲಿ ಪೂಜೆ ನಡೆಯುತ್ತದೆ. ಈ ಕಾರಣದಿಂದ ಈ ಕ್ಷೇತ್ರವು ಭಾರತದಲ್ಲೇ ಅಪರೂಪದ ದೇವಾಲಯಗಳಲ್ಲಿ ಒಂದೆಂದು ಹೇಳಲಾಗುತ್ತದೆ. ಯುಗಾದಿಯ 5ನೇ ದಿನ ಇಲ್ಲಿ ಜಾತ್ರೆ ಮತ್ತು ರಥೋತ್ಸವ ಅತ್ಯಂತ ಭಕ್ತಿಭಾವದಿಂದ ನಡೆಯುತ್ತದೆ. ಬೆಟ್ಟದ ಕೆಳಭಾಗದಲ್ಲಿ ಕರಿಯಮ್ಮ ಎಂಬ ಗ್ರಾಮ ದೇವತೆಯು ನೆಲೆಸಿದ್ದಾಳೆ. ಹದ್ದಿನಕಲ್ಲು ಸಮೀಪದಲ್ಲೇ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ, ಆದಿಚುಂಚನಗಿರಿ ಹಾಗೂ ಅಟ್ಟಿಲೆಕ್ಕಮ್ಮ ದೇವಸ್ಥಾನ ಮುಂತಾದ ಪುಣ್ಯಕ್ಷೇತ್ರಗಳಿದ್ದು ಈ ಯಾತ್ರೆ ಭಕ್ತಿ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತದೆ.